ಬ್ರಹ್ಮನ ಹಣೆಯಲೆ ಬರೆದಿದೆ ನೀ ನನ್ನ ಅಮ್ಮ. ನಿನ್ನೆ ರಾಜ್ಯದಲ್ಲಿ ಅತ್ಯಂತ ಘೋರ ದುರಂತವೊಂದು ಸಂಭವಿಸಿತ್ತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮ ಇಂಥದ್ದೊಂದು ಕೆಟ್ಟ ಘಟನೆಗೆ ಸಾಕ್ಷಿಯಾಗಿತ್ತು. ಆಟವಾಡುತ್ತ 14 ದಿನಗಳ ಪುಟ್ಟ ಕಂದಮ್ಮವೊಂದು ತೆರೆದ ಕೊಳವೆ ಬಾವಿಗೆ ಬಿದ್ದು ಬಿಟ್ಟಿತ್ತು. ಈ ವಿಚಾರ ಸುದ್ದಿಯಾಗ್ತಾ ಇದ್ದಂತೆ ಕೋಟ್ಯಾಂತರ ಕನ್ನಡಿಗರು ಆ ಪುಟ್ಟ ಕಂದಮ್ಮನ ಸುರಕ್ಷಿತ ಆಗಮನಕ್ಕಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇದೀಗ ಆ ಕೋಟ್ಯಾಂತರ ಹೃದಯಗಳ ಪ್ರಾರ್ಥನೆ ಹಾರೈಕೆ ಫಲ ಕೊಟ್ಟಿದೆ. ಬಾಲಕನನ್ನ ಕೊಳವೆ ಬಾವಿಯಿಂದ ಜೀವಂತವಾಗಿ ರಕ್ಷಣೆ ಮಾಡಲಾಗಿದೆ. ಸಾತ್ವಿಕ್ ಮೃತ್ಯುವನ್ನೇ ಗೆದ್ದು ಮೃತ್ಯುಂಜಯನಾಗಿ ಹೊರಗೆ ಬಂದಿದ್ದಾನೆ. ಸತತವಾದ 21 ಗಂಟೆಗಳ ನಿರಂತರ ಕಾರ್ಯಾಚರಣೆಯ ಫಲವಾಗಿ ಬಾಲಕ ಸಾತ್ವಿಕ್ ಬದುಕಿ ಬಂದಿದ್ದಾನೆ. ನಿನ್ನೆ ಘಟನೆ ತಿಳಿದ ತಕ್ಷಣ ಸ್ಥಳಕ್ಕೆ ಎಸ್ಡಿಆರ್ಎಫ್ ತಂಡ, ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಇಂಡಿ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ವಿವಿಧ ರಕ್ಷಣಾ ತಂಡಗಳು ಸತತವಾಗಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಿದ್ವು. ಅಲ್ಲದೆ ಇಂದು ಬೆಳಗ್ಗೆ ಹೈದರಾಬಾದ್ನಿಂದ ಎನ್ಡಿಆರ್ಎಫ್ ತಂಡ ಕೂಡ ಎಂಟ್ರಿ ಕೊಟ್ಟು ಸತತವಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ವು. ಪರಿಣಾಮ ಇದೀಗ ಬಾಲಕ ಸುರಕ್ಷಿತವಾಗಿ ಹೊರಗೆ ಬಂದಿದ್ದಾನೆ. ಇಷ್ಟಕ್ಕೂ ಈ ಘಟನೆ ನಡೆದಿತ್ತು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಗ್ರಾಮದ ಸತೀಶ್ ಮುಜಕೊಂಡ ಎನ್ನುವರ ಪುತ್ರ ಈ ಪುಟ್ಟ ಕಂದಮ್ಮ ಸಾತ್ವಿಕ್. ಸತೀಶ್ಗೆ 2 ಎಕರೆ 23 ಗುಂಟೆ ಜಮೀನಿದೆ. ತೋಟದಲ್ಲಿ ಲಿಂಬೆ ಬೆಳೆ ಬೆಳೆಯಲಾಗಿದೆ. ಭೀಕರ ಬರಕ್ಕೆ ಲಿಂಬೆ ಬೆಳೆ ಒಣಗ್ತಾ ಇರೋದನ್ನ ಕಂಡು ಮಂಗಳವಾರವಷ್ಟೇ ಅವರು ಬೋರ್ ಅನ್ನ ಕೊರೆಸಿದ್ರು. ಆದ್ರೆ ಏರ್ ಪಾಸ್ ಆಗಿದ್ರಿಂದ ನೀರು ಬಂದಿರಲಿಲ್ಲ. ಹೀಗಾಗಿ ಅದನ್ನ ಮುಚ್ಚದೆ ಹಾಗೆ ಬಿಟ್ಟಿದ್ರು. ಬುಧವಾರ ಮನೆಯ ಮುಂದೆ ಆಟವಾಡ್ತಾ ಇದ್ದ ಮಗು ಕಾಲು ಜಾರಿ ಈ ಕೊಳವೆ ಬಾವಿಗೆ ಬಿದ್ದಿದೆ. ಬಹಳ ಹೊತ್ತಾದ್ರೂ ಮಗು ಕಾಣದೇ ಇದ್ದಾಗ ಮನೆ ಮಂದಿ ಎಲ್ಲಾ ಕಡೆ ಹುಡುಕಾಡೋದಕ್ಕೆ ಆರಂಭಿಸಿದ್ದಾರೆ. ಆಗ ಮಗು ಕೊಳವೆ ಬಾವಿಯಲ್ಲಿ ಅಳುವ ಶಬ್ದ ಕೇಳಿದೆ. ಒಳಗಡೆ ಟಾರ್ಚ್ ಹಾಕಿ ನೋಡಿದಾಗ ಸಾತ್ವಿಕ್ ಇರೋದು ಕುಟುಂಬಸ್ಥರಿಗೆ ಗೊತ್ತಾಗಿದೆ. ತಕ್ಷಣ ಕುಟುಂಬಸ್ಥರು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಬಳಿಕ ಇಂಡಿ ಗ್ರಾಮಾಂತರ ಪೊಲೀಸ್ ಠಾಣೆಗೂ ಮಾಹಿತಿ ಕೊಟ್ಟಿದ್ದಾರೆ. ಏನ್ ಮಾಡಾಕತ್ತಿದ್ದು ಸಂಜೆ ಮುಂದೆ ಕೂಸು ಎಲ್ಲಿತ್ತು? ನಿನ್ನಿದು ಬೀಳುಕಿತ್ತ ಮೊದಲು ಎಲ್ಲಿತ್ತು? ಜೋರಾಗಿ ಮಾತಾಡ. ಆಟ ಆಡ್ಲಾಕತ್ತಿದ್ರವ, ನಾ ಅಕ್ಕಿ ಹುಡ್ಲಕತ್ತಿದ್ರಿ. ಹಿಂಗಾಗಿ ಬರೇ ಒಳಗೋಗಿ ಚಾಚಾ ತಗೊಂಬರನಿಗೆ ಮುಂದೆ ನಿಮ್ಗೆ ಯಾವಾಗ ಗೊತ್ತಾಯ್ತು? ಇವ್ರ ಅಜ್ಜ ಬಂದ್ರಿ ಹೊಲದ ಕಡೆದು ಸಾತ್ವಿಕೆಲ್ಲ ನತ್ಕೊಳ್ಳೋದು. ನಿಮ್ ಕಡೆ ಬಂದಿಲ್ರಿ ಅಂತ. ಇಲ್ಲ ನಮ್ ಕಡೆ ಬಂದಿಲ್ಲ ಅಂತಂದ್ರಿ. ನಾನು ಎಲ್ಲ ಕಡೆ ಸರಿ 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 ಪ್ಯಾಕ್ ಮಾಡ್ರು. ಆ ಓಲ್ ಪ್ಯಾಕ್ ಮಾಡ್ರು. ಸರ್ ಅದು ಒಳಗೆ ಹೋಯ್ತಪ್ಪ ಅಂದ್ರೆ ಮತ್ತೆ ತೀರಾಶ್ ಪ್ಯಾಕ್ ಆಗಿಬಿಡ್ತದ್ರಿ ಸರ್. ಒಳಗೆ ಹೋಗ್ಬಿಡ್ತಾವ ಸರ್. ಎಚ್ಆರ್ಡಿಎಫ್ ತಂಡ ಹಾಗೂ ಅಗ್ನಿಶಾಮಕ ದಳ ತಂಡ ಕೂಡಲೇ ದೌಡಾಯಿಸಿ ಮಗುವಿನ ರಕ್ಷಣೆಗೆ ಮುಂದಾಗಿದೆ. ಸತತವಾಗಿ ಬಾಲಕ ಸಾತ್ವಿಕ್ನ ರಕ್ಷಣೆಗಾಗಿ ಪಣ ತೊಟ್ಟಿದ್ದಾರೆ. ಕೊನೆಗೂ ಎಲ್ಲರ ಕಠಿಣ ಪರಿಶ್ರಮದಿಂದ ಬಾಲಕ ಸಾತ್ವಿಕ್ ಇಂದು ಸಾವನ್ನೇ ಗೆದ್ದು ಬಂದಿದ್ದಾನೆ. ಇನ್ನು ಬಾಲಕ ಸಾತ್ವಿಕ್ ಕೊಳವೆ ಬಾವಿಗೆ ಬೀಳ್ತಾ ಇದ್ದಂತೆ ಅದರಲ್ಲಿ 15ರಿಂದ 20 ಅಡಿ ಆಳದ ಒಳಗೆ ಸಿಲ್ಕ್ ಹಾಕೊಂಡಿದ್ದ. ಸಾತ್ವಿಕ್ ತಲೆ ಕೆಳಗಾಗಿ ಬಿದ್ದಿದ್ದು. ಈ ವೇಳೆ ಮಗು ಜೀವಂತವಾಗಿದೆ ಅನ್ನೋದು ಕ್ಯಾಮೆರಾದಲ್ಲಿ ಗೊತ್ತಾಗಿದೆ. ಮಗು ಕಾಲು ಅಲುಗಾಡಿಸ್ತಾ ಇರೋದನ್ನ ನೋಡಿದ ಬಳಿಕ ಮಗು ಜೀವಂತವಾಗಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ಮಗುವಿನ ರಕ್ಷಣೆಗೆ ಸತತ ಪ್ರಯತ್ನವನ್ನ ನಡೆಸಲಾಗ್ತಾ ಇತ್ತು. ಇನ್ನು ಮಗು ಬದುಕಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ನಿಟ್ಟುಸಿರು ಬಿಡ್ತಾ ಇರುವಾಗಲೇ 2 ಅಡಿ ಅಂತರದಲ್ಲಿ ಬೃಹತ್ ಕಲ್ಲು ಮಗುವಿನ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಲಾಗಿ ಬಂದಿತ್ತು. ಈ ವೇಳೆ ಸಿಬ್ಬಂದಿ ಮಷೀನ್ನಿಂದ ಬಂಡೆಗಳನ್ನ ಕೊರೆದ್ರೆ ಮಗು ಮತ್ತಷ್ಟು ಆಳಕ್ಕೆ ಕುಸಿಯಬಹುದು ಅನ್ನೋ ಆಲೋಚನೆಯಿಂದ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ತಂಡದ ಸಿಬ್ಬಂದಿ ಕೊಳವೆ ಬಾವಿ ಸುತ್ತ ಸುರಂಗ ಮಾರ್ಗ ಕುರಿತಾ ಇದ್ದ ವೇಳೆ ಕೈಯಿಂದ ಅಗೆಯುವುದಕ್ಕೆ ಪ್ರಾರಂಭಿಸಿದ್ರು. ಅಲ್ಲದೆ ಇದೇ ವೇಳೆ ಮಗುವಿಗೆ ಮೇಲಿನಿಂದಲೇ ಆಕ್ಸಿಜನ್ ಕೂಡ ಪೂರೈಕೆ ಮಾಡಲಾಗಿತ್ತು. ಕೊನೆಗೆ ಮಧ್ಯಾಹ್ನ 1:44ರ ಸುಮಾರಿಗೆ ಮಗುವನ್ನ ಜೀವಂತವಾಗಿ ಕೊಳವೆ ಬಾವಿಯಿಂದ ಹೊರಗೆ ತೆಗೆಯಲಾಯಿತು.
ಬಾಲಕ ಸಾತ್ವಿಕ್ನನ್ನ ರಕ್ಷಣೆ ಮಾಡಿದ ತಕ್ಷಣ ಸ್ಥಳದಲ್ಲಿ ಇದ್ದ ವೈದ್ಯರು ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಮಗುವನ್ನ ಹೊರ ತೆಗಿತಾ ಇದ್ದಂತೆ ಮಗುವಿಗೆ ಬೇಕಾದ ಎಲ್ಲಾ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಲಾಯಿತು. ಮರುಜನ್ಮ ಪಡೆದು ಬಂದ ಪುಟ್ಟ ಗಂಧಮ್ಮ ಸುರಕ್ಷಿತವಾಗಿ ಇದೀಗ ತಾಯಿಯ ಮಡಿಲು ಸೇರಿದ್ದಾನೆ. ರಕ್ಷಣಾ ಸಿಬ್ಬಂದಿ ಮಗುವನ್ನ ಸುರಕ್ಷಿತವಾಗಿ ಹೊರತೆಗಿತಾ ಇದ್ದಂತೆ ನೆರೆದಿದ್ದ ಸಾವಿರಾರು ಜನ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು. ಜಯಘೋಷಗಳು ಮೊಳಗಿದ್ವು. ಸುಡು ಬಿಸಿಲಲ್ಲೂ ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿತು. ರಕ್ಷಣಾ ಕಾರ್ಯಾಚರಣೆಗೆ ಅಗತ್ಯ ನೆರವು ಮಾರ್ಗದರ್ಶನ ನೀಡುತ್ತಾ ಸ್ಥಳದಲ್ಲೇ ಇದ್ದ ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್, ಜಿಲ್ಲಾಧಿಕಾರಿ ಟಿ ಭೂಪಾಲನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಿಷಿಕೇಶ್ ಸೋನಾವಾಣೆ, ಜಿಲ್ಲಾ ಪಂಚಾಯತ್ ಸಿಒ ರಿಷಿ ಆನಂದ್ ಅವರು ಮಗು ಜೀವಂತ ಹೊರ ಬರ್ತಾ ಇದ್ದಂತೆ ನಿಟ್ಟುಸಿರು ಬಿಟ್ರು. ಇಷ್ಟೊಂದು ದೀರ್ಘಕಾಲ ಮಗು ಕೊಳವೆ ಬಾವಿಯೊಳಗೆ ಸಿಲುಕಿ ಜೀವಂತವಾಗಿ ಹೊರ ಬಂದಿರೋದು ಪವಾಡವೇ ಸರಿ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಅಲ್ಲದೆ ರಕ್ಷಣಾ ಕಾರ್ಯಾಚರಣೆ ವೇಳೆ ಮಗುವಿನ ಬರುವಿಕೆಗಾಗಿ ಕಾದು ಕುಳಿತಿದ್ದ ಸಾವಿರಾರು ಮಂದಿ ಮಗು ಸುರಕ್ಷಿತವಾಗಿ ಹೊರಗೆ ಬರ್ತಾ ಇದ್ದಂತೆ ಖುಷಿಯಿಂದ ಮನೆ ಕಡೆ ಹೆಜ್ಜೆ ಹಾಕಿದ್ರು. ಅಲ್ಲದೆ ರಕ್ಷಣಾ ಸಿಬ್ಬಂದಿಯ ಮಹತ್ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಅವರಿಗೂ ಶುಭಾಶಯಗಳ ಮಳೆಯನ್ನೇ ಸುರಿಸಿದ್ರು. ಕಂದಮ್ಮ ಮುದ್ದಮ್ಮ, ಆ ಬ್ರಹ್ಮನ ಹಣೆಯಲೆ ಬರೆದಿದೆ ನೀ ನನ್ನ ಅಮ್ಮ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.